ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಕೇಸ್ ಪ್ರಕರಣದ ಪ್ರಮುಖ ಸಾಕ್ಷಿ ಸಂದೀಪ್ಗೆ ಬೆದರಿಕೆ. ಕಾಮಾಕ್ಷಿಪಾಳ್ಯ ಪೊಲೀಸರಿಂದ ಮೂವರನ್ನ ಬಂಧಿಸಲಾಗಿದ್ದು, ಸುಹಾಸ್, ವೇಣು, ಪುನೀತ್ ಬಂಧಿತ ಆರೋಪಿಗಳು. ಬೆದರಿಕೆ ಹಾಕಿದ್ದ ಮೂವರನ್ನ ಪೊಲೀಸರು ಬಂಧಿಸಿದ್ದು, ಬೆದರಿಕೆ ಹಾಕಿದ ಆರೋಪದ ಮೇಲೆ ಎಫ್ಐಆರ್ ದಾಖಲಾಗಿದೆ. ಬಂಧಿತರಲ್ಲಿ ಪುನೀತ್ ಡಿ ಕಂಪನಿ ಫ್ಯಾನ್ ಪೇಜ್ ನಿರ್ವಹಣೆ ಮಾಡ್ತಾ ಇದ್ದ. ಸುಹಾಸ್, ವೇಣು ತುಮಕೂರು ದರ್ಶನ್ ಅಭಿಮಾನಿ ಸಂಘದ ಸದಸ್ಯರು. ಮಾತುಕತೆ ನೆಪದಲ್ಲಿ ಸಂದೀಪ್ನ ಕರೆಸ್ಕೊಂಡಿದ್ದಾನೆ ಸುಹಾಸ್. ಸಂದೀಪ್ನ ಕಾರ್ನಲ್ಲಿ ಕೂರಿಸ್ಕೊಂಡು ಸಾಕ್ಷಿ ಹೇಳಬೇಡ ಅಂತ ತಾಕೀತು ಮಾಡ್ದ. ಇದಕ್ಕೆ ಒಪ್ಪದ ಸಂದೀಪ್ಗೆ ಬೆದರಿಕೆ ಹಾಕಿದ್ದ ಸುಹಾಸ್. ವಶಕ್ಕೆ ಪಡೆದು ಕಾಮಾಕ್ಷಿಪಾಳ್ಯ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಕುರಿತಾಗಿ ಸಾಕ್ಷಿ ಸಂದೀಪ್ಗೆ ಬೆದರಿಕೆ ಹಾಕಿದ್ದಾರೆ. ಯಾರ್ಯಾರು ಬೆದರಿಕೆ ಹಾಕಿರೋದು? 3 ಜನ, ಸುಹಾಸ್, ವೇಣು, ಪುನೀತ್. ಈ 3 ಜನ ಬೆದರಿಕೆ ಹಾಕಿದ್ದಾರೆ. ಇವರ ಮೇಲೆ ಎಫ್ಐಆರ್ ದಾಖಲಾಗಿದ್ದು, ಬಂಧಿತರಲ್ಲಿ ಪುನೀತ್ ಇದಾನಲ್ಲ, ಈತ ಡಿ ಕಂಪನಿ ಫ್ಯಾನ್ ಪೇಜ್ ನಿರ್ವಹಣೆ ಮಾಡ್ತಾ ಇದ್ದಾನೆ. ಸುಹಾಸ್, ವೇಣು ತುಮಕೂರು ದರ್ಶನ್ ಅಭಿಮಾನಿ ಸಂಘದ ಸದಸ್ಯರು. ಮಾತುಕತೆಗೆ ಅಂತ ಸಂದೀಪ್ನ ಕರೆಸ್ಕೊಳ್ತಾನೆ ಸುಹಾಸ್. ಕಾರ್ನಲ್ಲಿ ಕೂರಿಸ್ಕೊಂಡು ಸಾಕ್ಷಿ ಹೇಳಬೇಡ ಅಂತ ಬೆದರಿಕೆ ಹಾಕಿದ್ದಾನೆ. ಅದಕ್ಕೆ ಒಪ್ಪದೇ ಇದ್ದಾಗ ಬೆದರಿಕೆ ಹಾಕಿದ್ದಾನೆ ಸುಹಾಸ್. ವಶಕ್ಕೆ ಪಡೆದಿರೋ ಪೊಲೀಸರು ಈ 3 ಜನರ ವಿಚಾರಣೆ ನಡೆಸಿದ್ದಾರೆ. ಎಫ್ಐಆರ್ ಕೂಡ ದಾಖಲಾಗಿದೆ. ಪ್ರಕರಣದ ಪ್ರಮುಖ ಸಾಕ್ಷಿ ಸಂದೀಪ್ಗೆ ಬೆದರಿಕೆ ಹಾಕಿದ್ದಾರೆ 3 ಜನ. ಅದರಲ್ಲಿ ಡಿ ಕಂಪನಿ ಅಂತ ಒಂದು ಫ್ಯಾನ್ ಪೇಜ್ನ ನಿರ್ವಹಣೆ ಮಾಡುತ್ತಿದ್ದಾನೆ ಸುಹಾಸ್. ಇನ್ನು ಉಳಿದವರು ತುಮಕೂರಿನ ದರ್ಶನ್ ಅಭಿಮಾನಿ ಸಂಘದ ಸದಸ್ಯರು. ಮಾತುಕತೆಗೆ ಅಂತ ಪ್ರಮುಖ ಸಾಕ್ಷಿ ಸಂದೀಪ್ನನ್ನ ಕರೆಸ್ಕೊಳ್ತಾರೆ. ಕರೆಸ್ಕೊಂಡು ನೀನು ಸಾಕ್ಷಿ ಹೇಳಬಾರದು ಅಂತಾರೆ. ಸಂದೀಪ್ ಅದಕ್ಕೆ ಒಪ್ಪದೇ ಇದ್ದಾಗ ಆತನಿಗೆ ಬೆದರಿಕೆ ಹಾಕಿದ್ದಾರೆ. ಇದೇ ಪ್ರಕರಣ ಸಂಬಂಧ ಎಫ್ಐಆರ್ ದಾಖಲಾಗಿ ಇವರ ವಿಚಾರಣೆನ ಪೊಲೀಸರು ನಡೆಸ್ತಾ ಇದ್ದಾರೆ. ಇವಾಗ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಯಾರು ಈ 3 ಜನ? ಪುನೀತ್, ಸುಹಾಸು, ವೇಣು, ಯಾರಿವರು? ಈಗ ಯಾಕೆ ಎಂಟರ್ ಆಗ್ತಿದ್ದಾರೆ? ಏನಂತ ಇವ್ರದ್ದು ಕತೆ? ಭಾವನಾ, ಅಂದ್ರೆ ಇಲ್ಲಿ ಈ ಒಂದು ಪ್ರಕರಣದಲ್ಲಿ ಸಂದೀಪ್ಗೆ ಒಂದು ಬೆದರಿಕೆ ಹಾಕಿದಂತಹ ಒಂದು ಪ್ರಕರಣ ಬೆಳಗ್ಗೆ ಅಷ್ಟೇ ಒಂದು ಸುದ್ದಿ ಆಗಿತ್ತು. ಮತ್ತೆ ಕೋರ್ಟ್ ನಲ್ಲೂ ಕೂಡ ವಿಚಾರಣೆ ನಡೀತಾ ಇತ್ತು. ಇದೀಗ ಕಾಮಾಕ್ಷಿಪಾಳ್ಯ ಪೊಲೀಸರು 3 ಕೂಡ ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲೂ ಕೂಡ ಬಂಧಿತರಲ್ಲಿ ಏನು ಪುನೀತ್ ಅನ್ನೋನು ಏನಿದ್ದಾನೆ, ಆತ ಡಿ ಕಂಪನಿಯ ಒಂದು ಫ್ಯಾನ್ ಪೇಜ್ ಅಂತ, ಡಿ ಕಂಪನಿ ಫ್ಯಾನ್ ಪೇಜ್ ಸೋಷಿಯಲ್ ಮೀಡಿಯಾದಲ್ಲಿ ಏನಿದೆ ಅದನ್ನ ನಿರ್ವಹಣೆ ಮಾಡ್ತಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿರುವಂತದ್ದು. ಅದಲ್ದಿರ ಸುಹಾಸ್ ಮತ್ತೆ ವೇಣು ಈ ಇಬ್ರು ಏನಿದ್ದಾರೆ ತುಮಕೂರಿನ ದರ್ಶನ್ ಅಭಿಮಾನಿ ಸಂಘ ಏನಿದೆ ಆ ಒಂದು ಸಂಘದ ಸದಸ್ಯರು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಈಗಷ್ಟೇ ಕಾಮಾಕ್ಷಿಪಾಳ್ಯ ಪೊಲೀಸರು 3 ಕೂಡ ಅರೆಸ್ಟ್ ಮಾಡಿರುವಂತದ್ದು. ಸಂದೀಪ್ನನ್ನ ಮಾತುಕತೆ ನೆಪದಲ್ಲಿ ಸುಹಾಸ್ ಕರೆಸ್ಕೊಂಡು ಕಾರ್ನಲ್ಲಿ ಆತನನ್ನ ಕೂರಿಸ್ಕೊಂಡು ಒಂದು ಸಾಕ್ಷಿ ಹೇಳದಂತೆ ಒಂದು ಬೆದರಿಕೆ ಆಗಿತ್ತ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಇದೀಗ ಲಭ್ಯ ಆಗ್ತಿರುವಂತದ್ದು. ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಕೂಡ ಕಾಮಾಕ್ಷಿಪಾಳ್ಯ ಪೊಲೀಸರು ಮಧ್ಯಾಹ್ನದ ವೇಳೆಗೆ ಒಂದು ದಾಖಲು ಮಾಡ್ಕೊಂಡಿದ್ರು. ಸಂಜೆ ಅಷ್ಟರಲ್ಲಿ ಅವರೆಲ್ಲರನ್ನು ಕೂಡ 3 ಕೂಡ ಅರೆಸ್ಟ್ ಮಾಡಿರುವಂತದ್ದು. ಅರೆಸ್ಟ್ ಮಾಡಿ ಇದೀಗ ಒಂದು ಅವರ ವಿಚಾರಣೆಯನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ವಿಚಾರಣೆಯನ್ನ ಮುಂದುವರ್ತಿರುವಂತದ್ದು. ಅವರ ಒಂದು ಮೊಬೈಲ್ ಇರ್ಬೋದು, ಮತ್ತೆ ಅವರ ಒಂದು ಸೋಷಿಯಲ್ ಮೀಡಿಯಾ, ಮತ್ತೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಸೇರಿದಂತೆ ಎಲ್ಲ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಒಂದು ಮೆಸೇಜ್ ಹೋಗಿತ್ತು ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕೊಳ್ತಾ ಇದ್ದಾರೆ. ಈ ಒಂದು ಪ್ರಕರಣದ ಪ್ರಮುಖವಾದಂತಹ ಸಾಕ್ಷಿ ಸಂದೀಪ್ ಆಗಿದ್ದ. ಬಾರ್ನ ಒಂದು ಏನು ಸಿಬ್ಬಂದಿ ಆತ ಆಗಿದ್ದ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಸಿಕ್ತಿರುವಂತಹ ಮಾಹಿತಿ. ಆತನಿಗೆ ಕರೆಸಿ, ಅಂದ್ರೆ ದರ್ಶನ್ ಪ್ರಕರಣದಲ್ಲಿ ಯಾವುದೇ ರೀತಿಯಾದಂತಹ ಸಾಕ್ಷಿಗಳನ್ನ ನೀವ್ ಹೇಳಬಾರ್ದು ಅಂತ ಅನ್ಬಿಟ್ಟು ಈ 3 ಕೂಡ ಬೆದರಿಕೆ ಹಾಕಿರ್ತಾರೆ. ಇದರ ಆಧಾರದ ಮೇಲೆ 3 ಕೂಡ ಬಂಧನ ಮಾಡಿರುವಂತದ್ದು. ಸುಹಾಸ್ ಮತ್ತೆ ವೇಣು, ಪುನೀತ್ ಇವರೆಲ್ಲರನ್ನೂ ಕೂಡ ಬಂಧನ ಮಾಡಿ ಕಾಮಾಕ್ಷಿಪಾಳ್ಯ ಪೊಲೀಸರು ವಿಚಾರಣೆಯನ್ನ ನಡೆಸ್ತಿರುವಂತದ್ದು. ಭಾವನಾ, ಧನ್ಯವಾದ ಚೇತನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.